ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಬೆಂಗಳೂರು ಪಶ್ಚಿಮ ಆನೇಕಲ್ನಿಂದ ಆಶಾ ಮೇಡಮ್ ಅವರು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು. ಅವರು ಮತ್ತು ಅರುಂಧತಿ ಮೇಡಮು ಬ್ಯಾಂಗ್ಳೂರಿನಲ್ಲಿ 5 ಡಿವಿಷನ್ಗಳಿದೆ. ನಮ್ಮದು ಜಿಲ್ಲಾ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಚೇರಿ ಘಟಕ ಅಂತ 5 ಕಚೇರಿಗಳು ಬೆಂಗಳೂರಿನಲ್ಲಿ ಇದೆ. ಸೊ ವಿಡಿಯೋ ಮೂಲಕ ನಮಗೆ ಹಂಗಂದರೆ ಯಾರೋ ಬಂದು ಸಾರ್ವಜನಿಕರು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು ಒಂದು ಮಗುನ ಇಲ್ಲಿಗಲ್ ಅಡಾಪ್ಷನ್ ಆಗಿದೆ ಅಂತ, ಯಾಕಂದರೆ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಅನ್ನುವ 23 ವರ್ಷದ ವ್ಯಕ್ತಿ ದತ್ತು ಪಡೆದಿರುತ್ತೇನೆ, ಅದನ್ನು ಕಾನೂನು ಮೂಲಕ ದತ್ತು ಪಡೆದಿರುತ್ತೇನೆ ಅಂತ ಹೇಳಾದ್ಮೇಲೆ ನಾವು ಗೀತಾ ಅಂದ್ಬಿಟ್ಟು ಕಾನೂನು ಪರಿವೀಕ್ಷಣಾ ಅಧಿಕಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಂಗಳೂರು ಪಶ್ಚಿಮ ಆನೇಕಲ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಅವರು ಮೇಲಾಧಿಕಾರಿಗಳ ಒಂದು ಹೇಳಿರೋ ಕಂಪ್ಲೇಂಟ್ ಮೇರೆಗೆ ಅವರು ನಮಗೆ ಹೇಳಿದ್ರು, ಈ ಥರ ಮಗುನ ದತ್ತು ಪಡೆದಿದ್ದಾರಂತೆ ನೀವು ನೋಡಿ ಅಂತ ಹೇಳಿದ್ರೆ ಅವರು ಎಲ್ಲ ಹೇಳಿದ್ರು. ನಾವು ಸಾರ ಎಲ್ಲ ಪೋರ್ಟಲ್ನಲ್ಲೂ ನಾವು ನೋಡಿ ಅದ್ರ ಮೂಲಕ ಬಂದು ನಾವೇ ಕಂಪ್ಲೇಂಟ್ ಮಾಡಿರೋದು ಸರ್. FIRನ ಹಾಕಿದ್ದೀವಿ. ನಾನು ಆವಾಗಲೇ ಹೇಳಿದೆ ಸರ್, ಸಾರ್ವಜನಿಕವಾಗಿ ಯಾವುದೇ ಮಾಹಿತಿ ಬಂದಿರುವುದಿಲ್ಲ ನಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಶ್ರೀನಿವಾಸ್ ಗೌಡ ಅಲಿಯಾಸ್ ಶಾಂಭವಿ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಕಾನೂನು ಪ್ರಕಾರವಾಗಿ ಮಗುನ ದತ್ತು ಪಡೆದಿರುತ್ತೇನೆ ಅಂದರೆ ನಮ್ಮ ಘಟಕ ಅಂತ ಇರುತ್ತೆ, ನಮ್ಮ ಇಲಾಖೆ ಅಂತ ಇರುತ್ತೆ. ನಮ್ಗೆ ಇದುವರೆಗೂ ಒಂದು ಆನ್ಲೈನ್ ಅಪ್ಲಿಕೇಶನ್ ಬಂದಿಲ್ಲ ನಾನು ಮಗುನ ದತ್ತು ತೊಗೊತಾ ಇದ್ದೀನಿ ಅಂತ. ಸೊ ನೀವು ಒಳ್ಳೆ ಕೆಲಸ ಮಾಡೋದಿದ್ರೆ ಮಾಡಿ, ಅದನ್ನು 100 ಜನಕ್ಕೆ ಹೇಳಬೇಕು ಅಂತ ಇದ್ದರೆ ಬೇರೆ ರೀತಿ ಹೇಳಿ ಮಗುನ ಪ್ರಚಾರ ಪಡಿಸಬೇಡಿ. ಅದರಿಂದ ಅಮೌಂಟ್ನ ಮಾಡ್ಕೊಳೋ ಅಂಥ ದುರುದ್ದೇಶಗಳಾಗಲಿ ಇದ್ದರೆ, ಇಲ್ಲ ಪೇರೆಂಟ್ಸ್ಗೆ ಮಗುನ ಸಾಕೋ ಅಂಥ ಕೆಪಾಸಿಟಿ ಇಲ್ಲ ಅಂದರೆ, ನಮ್ಗೆ ಆಗೋದಿಲ್ಲ ಅಂತ ಇದ್ದರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ CWC ಅಂತ ಇದೆ, ಆ ಮಗುನ ಅಲ್ಲಿಗೆ ಕೊಡಿ, ನಾವು ನೋಡ್ಕೊತೀವಿ. ನೋಡ್ಕೊಳೋ ಜವಾಬ್ದಾರಿ ನಮಗಿದೆ ಸರ್. ಇಲ್ಲಿ ವಿಡಿಯೋದಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರು ಅಲ್ಲೇ ಹೇಳಿದ್ದಾರೆ, ಮಗು ಅವ್ರ ಪೇರೆಂಟ್ಸ್ಗೆ ನಾನೇನೋ ಕೊಟ್ಟಿದ್ದೀನಿ, ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸೊ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಏನೇ ಕೊಟ್ಬಿಟ್ಟು ಮಗುನ ತೊಗೊಬೇಕು ಅಂತ ಏನಿಲ್ಲ. ಅಲ್ಲಿ ಅಮೌಂಟು ಕೊಡದೇ ಇದ್ರೂ ಅದು ಮಕ್ಕಳ ವ್ಯಾಪಾರ ಹಾಗೆ ಆಗಿದೆ. ಇಲ್ಲಿ 370 ಆಗಿದೆ. ಇಲ್ಲ ಸರ್, ಮಗುನ ಅವರ ತಂದೆ ತಾಯಿಗರಿಗೆ ಇವಾಗ ನಾವು ಕೊಡೋದೇ ಇಲ್ಲ. ಸೊ ನಾವು ಮಕ್ಕಳ ಕಲ್ಯಾಣ ಸಮಿತಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಆಶಾ ಮೇಡಮ್ ಅವರು ಮಾತಾಡ್ತಾರೆ, ಅರುಂಧತಿ ಮೇಡಮ್ ಅವರು ಬರ್ತಾರೆ, ಆಮೇಲೆ ರವಿ ಸರು ಡೈರೆಕ್ಟ್ರು ಅವರು ಬರ್ತಾರೆ. ಮಗುನ ಎಲ್ಲ ಮಾತಾಡಿ ಕೌನ್ಸ್ಲಿಂಗ್ ಆಗಿ ಅದಾದಮೇಲೆ ಅವ್ರ ಪೇರೆಂಟ್ಸ್ನ ಕರೆಸಿ ಅವ್ರಿಗೂ ಕೌನ್ಸ್ಲಿಂಗ್ ಆಗಿ ಅದು ತುಂಬ ಪ್ರೊಸೀಜರ್ ಇದೆ ಸರ್. ಎಲ್ಲ ಸ್ಟಾರ್ಟಿಂಗಿಂದ ಕಾನೂನು ಉಲ್ಲಂಘನೆ ಆಗಿದೆ ಸರ್. ಆ ಹುಡುಗಿಗೆ 25 ವರ್ಷ ಆಗಿರಬೇಕು, ದತ್ತು ಪಡೆಯುವ ವ್ಯಕ್ತಿಗೆ 25 ವರ್ಷ ಆಗಿರಬೇಕು. ನಾವು ಗೂಗಲ್ನಲ್ಲಿ ಏನೋ ಕೊಟ್ಟಿದ್ರು 29 ವರ್ಷ ಅಂತ. 29 ವರ್ಷ ನಾವು ಅವ್ರನ್ನ ಕೇಳಿದಾಗ ಪರ್ಟಿಕ್ಯುಲರ್ಲಿ ಇಲ್ಲ ಮೇಡಮ್ ನನಗೆ 24 ಅಂತ ಹೇಳಿದ್ರು. 25 ವರ್ಷ ಆಗಲಿಲ್ಲ ಅಂದ್ರೆ ಅದು ಉಲ್ಲಂಘನೆ ಅಲ್ಲೇ ಸ್ಟಾರ್ಟಿಂಗಲ್ಲೇ ಆಗಿಬಿಟ್ಟಿದೆ, ಏನು ಮಾಡೋದಕ್ಕಾಗೋದಿಲ್ಲ. ಅದೊಂದು ಇವಾಗ ನಾನು ದತ್ತು ತೊಗೊತಾ ಇದ್ದೀನಿ ಅಂದರೆ ನಾನು ಅಟ್ಲೀಸ್ಟ್ 25 ಇಯರ್ಸ್ ಆಗಿರಬೇಕು ಮಿನಿಮಮ್. ಅದಾದಮೇಲೆ ನನಗೆ ಯಾವ ರೀತಿ ಮಗು ಬರುತ್ತೋ ಅದನ್ನು ಮಾತ್ರನೇ ಪಡೆಯೋದಕ್ಕೆ ಅಧಿಕಾರ ಇರುತ್ತೆ. ಹಂಗಂದರೆ 0 to ನನಗೆ 25ರಿಂದ 40 ವರ್ಷ ಆಗಿದ್ದರೆ 0 to 2 ಇಯರ್ಸ್ ಮಗುನ ಮಾತ್ರನೇ ಪಡಿಬೋದು. ಅದನ್ನು ನಾನು ಹೋಗಿ ಡೈರೆಕ್ಟಾಗಿ ಪೇರೆಂಟ್ಸ್ ಹತ್ರ ತೊಗೊಳೋದಕ್ಕೆ ಆಗೋದಿಲ್ಲ. ನೀವು ಕಾನೂನನ್ನ ಪಾಲಿಸಿ, ಇನ್ನೇನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೆತನ ನಿಮಗಿರಲಿ, ಪ್ರಾಬ್ಲಮ್ ಇಲ್ಲ. ಕಾನೂನನ್ನ ಪಾಲಿಸಿ ನೀವೇನಾದರೂ ಮಾಡ್ಕೊಳ್ಳಿ. ಕಾನೂನನ್ನ ಪಾಲಿಸಲಿಲ್ಲ ಅಂದರೆ ನಮಗೆ ಮಗು ಎಲ್ಲೇ ಇದಾಗಿದ್ರು ಥ್ರೂಔಟ್ ಇಂಡಿಯಾ, ಥ್ರೂಔಟ್ ಕರ್ನಾಟಕ ನಾವು ಇದ್ದೇ ಇರ್ತೀವಿ. ಅದು ಬಾಲ್ಯ ವಿವಾಹ ಆಗಿರಲಿ, ಬೆಗ್ಗಿಂಗ್ ಆಗಿರಲಿ, ಇಲ್ಲ ಅಂದರೆ ಮಕ್ಕಳ ವ್ಯಾಪಾರ ಆಗಿರಲಿ, ಏನೇ ಆಗಿರಲಿ ನಾವು ಅಲ್ಲಿ ಇದ್ದೇ ಇರ್ತೀವಿ. ನಾವು ರಕ್ಷಣೆ ಮಾಡೇ ಮಾಡ್ತೀವಿ. ಕ್ರೈಮ್ ಮಾಡಿದವ್ರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ. FIR ಮಾಡಿಸಿದ್ದೀವಿ ಸರ್, ಭಾರತೀಯ ದಂಡ ಸಂಹಿತೆ ಹಾಕಿದ್ದೀವಿ, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅದನ್ನು 2015 ಹಾಕಿದ್ದೀವಿ. ಹಿಂದೂ ದತ್ತು ಕಾಯ್ದೆ 12, 13, 14, 15 ಆಗಿದೆ ವೈಲೇಷನ್. ಅದಾದಮೇಲೆ ಮಗುನ ತೋರಿಸಿರೋದು ತುಂಬ ತಪ್ಪು. ಇಲ್ಲಿ ನೀವು ದತ್ತು ತೊಗೊಂಡಾದ್ಮೇಲೂ ಸಾರ್ವಜನಿಕವಾಗಿ ನಾನು ಹೇಳ್ತಾ ಇರೋದು, ಮಗುನ ದತ್ತು ತೊಗೊಂಡಾದ್ಮೇಲೆ ಎಲ್ಲೂ ಡಿಸ್ಕ್ಲೋಸ್ ಮಾಡೋದಕ್ಕೆ ಬರೋದಿಲ್ಲ. ಫೋಟೋ ಆಗಲಿ, ವಿಡಿಯೋ ಆಗಲಿ, ಅದಾದಮೇಲೆ ಹೆಸರು ಬಹಿರಂಗ ಪಡಿಸಬಾರ್ದು.
ಸರ್ ಇನ್ನು ನಾವು ನಿನ್ನೆ ರಾತ್ರಿ ಕಂಪ್ಲೇಂಟ್ ಕೊಟ್ಟಿರೋದು, FIR ಆಗಿರೋದು. ಅದು ಬೆಳಗ್ಗೆ ನಾವು ರೆಸ್ಕ್ಯೂ ಮಾಡಿರೋದು. ಯಾಕಂದರೆ ಇನ್ಫಾರ್ಮೇಷನ್ ಗೊತ್ತಾಗಿ ಅವರು ಅಪ್ಸ್ಕೊಂಡು ಆಗ್ಬೋದು ಅನ್ನೋ ಈ ವಿಚಾರಕ್ಕೆ ಬೆಳಗ್ಗೆ 7 ಗಂಟೆಗೆ ಅವ್ರ ಮನೆಗೆ ಭೇಟಿ ನೀಡಿ ಮಗುನ ಮತ್ತು ಸೋನು ಶ್ರೀನಿವಾಸ್ ಗೌಡ ಅವರು ತಮ್ಮನೂ ಕಸಿನ್ ಬ್ರದರು ಅಂತ ಯಾರು ಹೇಳಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಸೊ ಇವಾಗ ನಾವು ತೊಗೊಂಡಿರೋ ಅರೆಸ್ಟ್ ಮಾಡಿದ್ದು ಸೋನು ಶ್ರೀನಿವಾಸ್ ಗೌಡ ಅಂತ ಒಬ್ಬರನ್ನೇ. ಮಗುನ ನಾವು ರಕ್ಷಿಸ್ಕೊಳ್ತೀವಿ.